ಮೇಡಮ್ ನಾನು ಒಂದು ಮಾತು ಮಾತಾಡ್ಕೊತೀನಿ ನಿಮ್ಮ ಬಗ್ಗೆ. ಈಗ ಬಂದು ಒಂದು ಹೆಣ್ಮಕ್ಳಿಗೆ ಬಂದು ಕೆಲಸ ಹೇಳ್ಕೊಡೋರು ಅದೇನು ತಪ್ಪೇನಿಲ್ಲ ಮೇಡಮ್. ಬೇರೆಯವ್ರು ಹೇಳ್ತಾರೆ, ಬೇರೆ ಥರ ಕಮೆಂಟ್ ಹಾಕ್ತಾರೆ, ಅದೆಲ್ಲ ತಲೆಗೆ ಹಾಕ್ಕೊಬೇಡಿ ಮೇಡಮ್ ನೀವು. ನಾನು ಈ ಒಂದೇ ವಿಷಯ ಕೇಳ್ತೀನಿ. ಮನೇಲಿ ಮೂಲೆಯಲ್ಲಿ ಕೂತ್ಕೊಂಡಿರ್ತೀವಿ ಹೆಂಗಸರು ನಾವು, ನಮಗಿರುತ್ತೆ ಸಾವಿರ ನೋವು, ಮನೆ ಪ್ರಾಬ್ಲಮ್ ತುಂಬ ಇರುತ್ತೆ ಗೊತ್ತಾ. ಮಕ್ಕಳು ಸಾಕಬೇಕು, ಮಕ್ಕಳು ಗಂಡ ಇಲ್ಲದವ್ರು, ಮಕ್ಕಳಿಲ್ಲದವ್ರು, ಮಕ್ಕಳು ಗಂಡ ಬಿಟ್ಟು ಹೋಗ್ಬಿಟ್ಟು ಗಂಡ ತೀರ್ಕೊಂಡೋಗಿದ್ದವರಿಗೆಲ್ಲ ಹೆಂಬಾಳ ಕೊಡ್ತಿರೋದು ಏನು ನಿಮ್ಮಿಂದ ಹೆಣ್ಮಕ್ಳಿಂದ ಆಗತ್ತೆ ಅಂತ ಧೈರ್ಯ ಕೊಡೋರು ಯಾರು ಅಂಥ ತಾಯಿಯವರು ಇದ್ದಾರೆ. ಅವರಿಗೆ ನೀವು ತಪ್ಪಾಗಿ ಕಮೆಂಟೆಲ್ಲ ಮಾಡಬೇಡಿ. ಯಾವ ಕೆಲಸ ಮಾಡೋಕ್ಕೂ ಹೆಂಗಸರು ಕಮ್ಮಿ ಇಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಒಂದಂದರೆ ಮೇಡಮ್ ನೀವು ತಪ್ಪಾಗಿ ಕಂಪ್ಲೇಂಟ್ ಮಾಡೋರು, ನೀವು ಕರೆಕ್ಟಾಗಿ ಎಲ್ಲರಿಗೂ ಕರೆಕ್ಟಾಗಿ ಚೆಕ್ ಮಾಡಿ ನೀವು ಕೆಲಸ ಕೊಡಿಸ್ತಿರೋದು ನಮಗೆಲ್ಲರಿಗೂ ದೇವರೇ. ನೀವು ಬೇರೆಯವರು ಕಂಪ್ಲೇಂಟ್ ಹಾಕೋದೆಲ್ಲ ನೀವು ತಿಳ್ಕೊಬೇಡಿ ಮೇಡಮ್, ಬೇಜಾರು ಮಾಡ್ಕೊಬೇಡಿ. ಅವರೆಲ್ಲ ಹಿಂಗೂ ಹಾಕ್ತಾರೆ ಹಂಗೂ ಹಾಕ್ತಾರೆ. ಯಾಕಂದರೆ ಅವ್ರ ಮನೆ ಹೆಂಗಸ್ರನ್ನೆಲ್ಲ ಹೋಗಿ ಅವ್ರ ಮನೆ ಹೆಂಗಸ್ರನ್ನ ಹೋಗಿ ಕೇಳಬೇಕಾಯ್ತು. ಒಬ್ರಿಗೆ ನಾವು ಹಿಂಗೆ ತಪ್ಪಾಗಿ ನಾವು ಇದು ಮಾಡ್ತಾಯಿದ್ದೀವಲ್ಲ, ಮಾತು ಕೊಡ್ತಾಯಿದ್ದೀವಲ್ಲ ಅಂತ ಅವ್ರಿಗೆ ಅರ್ಥ ಆಗಲ್ಲ ಮೇಡಮ್. ನೀವು ಭಯ ಬಿಡಬೇಡಿ. ಹೆಂಗಸ್ರಿಂದ ಆಟೋನು ಓಡಿಸೋಕ್ಕೇನು ಪ್ಲೇನೇ ಓಡಿಸ್ತಾನಂತೆ, ಏರೋಪ್ಲೇನೇ ಓಡಿಸ್ತಾರಂತೆ. ಆಟೋ ಓಡಿಸಲ್ವಾ? ಆಟೋ ಓಡಿಸೋದಲ್ಲ, ಆಟೋ ಓಡಿಸೋ ಯಾವ ತಪ್ಪೂ ಇಲ್ಲ. ನಮ್ಮಿಂದ ಆಗುತ್ತೆ, ನಾವು ಕರೆಕ್ಟಾಗಿದ್ದೀವಿ. ನಮ್ಮ ಮನಸ್ಸಲ್ಲಿ ಬಂದು ನಮ್ಮ ಮಕ್ಕಳನ್ನ ಸಾಕಬೇಕು, ಧೈರ್ಯ ಇರಬೇಕು, ಹೆಂಬಲಾಗಿರ್ತೀವಿ ನಾವು. ಹಿಂಗೆ ಮನೇಲಿ ಕೂತ್ಕೊಂಡಿರೋ ಹೆಂಗಸ್ರಿಗೆಲ್ಲ ಕಷ್ಟ ಮಾಡಿ ನಾವು ಹೇಳ್ತಿಲ್ಲ, ಎಲ್ಲ ಸಂತೋಷಕ್ಕೆ ಬಂದು ಕೆಲಸ ಸೇರ್ತಾರೆ. ನಮಗೆ ಕಷ್ಟಕ್ಕೆ ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ ಆ ಮೇಡಮ್ ಅವರು. ನಮಗೆ ಆ ಮೇಡಮ್ ಅವರು ಯಾವತ್ತಿದ್ರು ಅವ್ರು 100 ವರ್ಷ ಚೆನ್ನಾಗಿರಲಿ, ಅವ್ರ ಮಕ್ಕಳು ಮರಿ ಚೆನ್ನಾಗಿರಲಿ, ಬೇರೆಯವ್ರ ಮಕ್ಕಳು ಮರಿ ಎಲ್ಲ ಚೆನ್ನಾಗಿರಲಿ ಅಂತ ಹೆಣ್ಮಕ್ಳು ಮೂಳೆಯಲ್ಲಿ ಕೂತ್ಕೊಬೇಡಿ, ಬಂದು ದುಡೀರಿ ಅಂತ ಅವರು ಏನು ಕೈ ಕೊಡ್ತಾ ಇದ್ದಾರಲ್ಲ ಅದು ಸಾಕು. ನಿಮ್ಮ ಮನೇಲಿ ನೀವು ಗಂಡಸರು ನೀವು ಕರೆಕ್ಟಾಗಿದ್ದರೆ ಹೆಂಗಸ್ರು ಯಾಕೆ ಈ ಕಷ್ಟ? ಯಾರಿಗೂ ಕಷ್ಟ ಬರಲ್ಲ ರೀ. ಹೆಣ್ಮಕ್ಳು ಹೊರಗಡೆ ಬರ್ತಾ ಇದ್ದಾನೆ, ಗಂಡು ಮಕ್ಕಳು ಭಯ ಬೀಳಬೇಕು. ಪರವಾಗಿಲ್ಲ, ನಮ್ಮಿಂದ ಅವರು ದುಡಿತಾ ಇದ್ದಾರಲ್ಲ ಅಂತ ಧೈರ್ಯ ಎತ್ಕೊಬೇಕು. ನಮಗೇನು, ನಮ್ಮ ಕಷ್ಟ 1000 ಇದೆ, ನಮಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಮಕ್ಕಳು ಸಾಕಬೇಕು, ನಮ್ಮ ಮಕ್ಕಳು ಓದಿಸ್ಬೇಕು. ನಾವು ಮೂಳೆಯಲ್ಲಿ ಹೋಗಿ ಒಂದು ಪಾತ್ರೆ ಉಜ್ಜಿದ್ರು ನಮಗೆ ನಮ್ಮ ಕಷ್ಟ ಮಾಡೋಕ್ಕೆ ಬರಲ್ಲ ಮೇಡಮ್. ತಪ್ಪಾಗೆ ಕಮೆಂಟ್ ಯಾರು ಮಾಡಬೇಡಿ. ಅವರು ತುಂಬ ಜನ ಕಷ್ಟನ ನೋಡಿಬಿಟ್ಟು ಅವ್ರಿಗೆ ಕೆಲಸ ಕೊಡ್ತಿದ್ದಾರೆ, ಅಂಥವ್ರನ್ನ ನಾವು ನಮಸ್ಕಾರ ಮಾಡಬೇಕು. ಕೆಟ್ಟದಾಗೆ ಕಮೆಂಟ್ ಯಾರು ಮಾಡಬೇಡಿ. ಆ ತಾಯಿ ಚೆನ್ನಾಗಿರಲಿ, ಅವ್ರ ಮಕ್ಕಳು ಮರಿ ಜೊತೆಗೆ ಚೆನ್ನಾಗಿರಲಿ. ಇಂಥರ ತಪ್ಪಾಗೆ ಕಂಪ್ಲೇಂಟ್ ಎಲ್ಲ ಮಾಡಬಾರ್ದು. ಅವರಿಗೆ ಹೆಣ್ಮಕ್ಳು ಮೂಳೆಯಲ್ಲಿ ಕುತ್ಕೊಂಡು ಒಂದು ಕೆಲಸ ಗೊತ್ತಿಲ್ಲಾಗೆ ಇರೋರಿಗೆಲ್ಲ ಕೆಲಸ ಕೊಡ್ತಾಯಿಲ್ಲ ಅಂತಲ್ಲ. ಎಲ್ಲರೂ ನಾಳೆ ಹೊರಗಡೆ ಬಂದರೆ ಎಲ್ಲರೂ ಚೆನ್ನಾಗಿ ಗೊತ್ತಾಗಬೇಕಲ್ವಾ, ಹಿಂಗಿದ್ದಾರೆ ಅಂತೆಲ್ಲ ಎಲ್ಲರಿಗೂ ಗೊತ್ತಾಗಬೇಕಲ್ವಾ. ಗೊತ್ತಾಗಿದ್ರೆ ಅವ್ರು ಚೆನ್ನಾಗಿರ್ತಾರೆ. ಅವ್ರು ದುಡಿತಿರೋದು ಯಾರ ಹತ್ರ ನಾವು ಭಿಕ್ಷೆ ಬೇಡ್ತಾ ಇಲ್ವಲ್ಲ, ಅವ್ರವರು ಧೈರ್ಯ ಇಟ್ಕೊಂಡು ದುಡಿತಾ ಇದ್ದಾರೆ. ಅದಕ್ಕೆ ಯಾಕೆ ನೀವು ಹಿಂಗೆಲ್ಲ ಕಂಪ್ಲೇಂಟ್ ಮಾಡ್ತೀರಾ? ತಪ್ಪಾಗಿ ಯಾರಿಗೆ ಇದು ಮಾಡಬಾರ್ದು, ಮಾಡೋರಿಗೆ ಹೇಳಬೇಕು, ಮಾಡಿಲ್ಲದವ್ರಿಗೆಲ್ಲ. ಇಂಥವ್ರು ಚೆನ್ನಾಗಿರ್ತಾರೆ, ಚೆನ್ನಾಗಿ ಮುಂದೆ ಬರ್ತತ್ತೆ. ಹೆಣ್ಮಕ್ಳನ್ನ ಇಟ್ಕೊಂಡು ತಪ್ಪಾಗಿ ಯಾರು ಏನು ಮಾಡಲ್ಲ. ಅವ್ರ ಮನೆಗೆ ಏನು ಕಷ್ಟ, ಮಕ್ಕಳು ಸಾಕಬೇಕು, ಅವ್ರನ್ನೆಲ್ಲ ನೋಡಿಬಿಟ್ಟು ಆ ಮೇಡಮ್ ಅವರು ಕೈ ಕೊಡ್ತಾ ಇರೋದು. ಅಂಥವ್ರು ಚೆನ್ನಾಗಿರಬೇಕು. ಆ ಮೇಡಮಿಗೆ ಕಷ್ಟ ಕೊಡಬೇಡಿ, ಕಮೆಂಟ್ ಮಾಡೋದು ತಪ್ಪಾಗಿ ಮಾಡಬೇಡಿ. ಯಾರೂ ಆ ಮೇಡಮ್ ಬಂದು ಬನ್ನಿ ಅಂತ ಯಾರಿಗೂ ಹೇಳ್ತಿಲ್ಲ. ಯಾರ ಮನೆಯಲ್ಲಿ ಕಷ್ಟ ಇದೆಯಾ ಅಂತ ಹೆಣ್ಣು ಮಕ್ಕಳಿಗೆ ಕರ್ಕೊಂಡು ಒಳ್ಳೆ ಥರ ಕೆಲಸ ಕೊಡ್ತಾಯಿದ್ದಾರೆ. ಅಂಥವ್ರು ಚೆನ್ನಾಗಿರಬೇಕು, ಆಶೀರ್ವಾದ ಮಾಡಿ. ಅದಕ್ಕಿಂತ ನನಗೆ ಕ್ಲಿಯರಾಗಿ ಮಾತಾಡೋಕ್ಕೆ ಬರ್ತಾಯಿಲ್ಲ. ಇವಾಗ ನಾನು ಇದು ನೋಡಿಬಿಟ್ಟೆ, ಮೇಡಮ್ ಅವ್ರದ್ದು ವಿಡಿಯೋ ನೋಡಿಬಿಟ್ಟೆ ನಾನು ಮಾತಾಡ್ತಿರೋದು. ಅರ್ಥ ಮಾಡ್ಕೊಂಡು ಮಾತಾಡಿ. ಜೈ ಕರ್ನಾಟಕ.